ನೋಡಿ ಫಸ್ಟು ನನ್ನ ವಿಡಿಯೋದಲ್ಲಿ ಬಂದಿರೋಂಥದ್ದು ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು. ಅದು ನೈಟ್ ಬರೋದ್ರಿಂದ ನನಗೆ ಶೂಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಬೇಗ ಬಂತು, 10 ಗಂಟೆಗೆಲ್ಲ ಬಂತಲ್ಲ, ಅದಕ್ಕೆ ಸ್ವಲ್ಪ ಶೂಟ್ ಮಾಡಿ ಹಾಕಿದ್ದೀನಿ. ನೋಡಿ ನನಗಂತೂ ನೋಡಿದ ತಕ್ಷಣ ಭಯ ಅನ್ನಿಸ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದೆ ನೋಡಿ. ಈಗ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ, ಮಧ್ಯಾಹ್ನ ಮೇಲೆ ಸ್ವಲ್ಪ ಸೊಪ್ಪು ತಂದಿದ್ರು. ನಿನ್ನೆ ಸಾಯಂಕಾಲ ತಂದಿದ್ರು ಯಜಮಾನರು. ನಾನು ಅದು ಸೊಪ್ಪು ಕ್ಲೀನ್ ಮಾಡಲಿಕ್ಕಾಗಲಿಲ್ಲ. ಆದ ಕಾರಣ ಈಗ ಮಾಡ್ತಾಯಿದ್ದೀನಿ. ಏನಂತೇಳಿ ತೋರಿಸ್ತೀನಿ ನೋಡಿ. ಇಲ್ಲಿ ಹರವೆ ಸೊಪ್ಪು ತಂದಾರ, ನಿನ್ನೆ ನೈಟ್ ತಂದಾರ. ನೋಡಿ ಎಷ್ಟು ದೊಡ್ಡ ಕಟ್ಟಿದೆ ಕಾಣಿಸುತ್ತೆ ನಿಮಗೆ. ಇದರಲ್ಲಿ ಎಷ್ಟು ಸೊಪ್ಪು ಬರುತ್ತೆ. 10 ರೂಪಾಯಿ ನೋಡಿ. ಇದಕ್ಕೆ ಕಾಣಿಸುತ್ತಾ ಎಷ್ಟಿದೆ ನೋಡಿ. ಸೊಪ್ಪೇ ಇಲ್ಲ, 10 ರೂಪಾಯಿ ಅಂತೆ. 10 ರೂಪಾಯಿಗೆ ಎಷ್ಟು 50 ರೂಪಾಯಿ ಸೊಪ್ಪು ತಂದಿದ್ದೇನೆ ಅಂತ ಹೇಳಿದ್ದಾರೆ ಯಜಮಾನರು. 3, 4, 5, 6 50 ರೂಪಾಯಿಗೆ 6 ಕಟ್ಟು ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಸೊಪ್ಪು ಎಷ್ಟು ಸಿಗುತ್ತೆ ನೋಡಿ. ಇದರಲ್ಲಿ 50 ರೂಪಾಯಿ ತಂದಿದ್ದಾರೆ. ನಾನು ಬೇಡ ಅಂತ ಹೇಳಿದ್ದೆ, ತುಂಬ ದಿನ ಆಯ್ತು ಈಗ ಸೊಪ್ಪು ತಂದಿರಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಹಾಗೆ ಮೆಂತ್ಯ ಸೊಪ್ಪು ಕೂಡ 10 ರೂಪಾಯಿ ಕಟ್ಟಂತೆ ನೋಡಿ. ಎಷ್ಟಿದೆ ಇದರಲ್ಲಿ? 10 ರೂಪಾಯಿ. ಇದು 40 ರೂಪಾಯಿದು, 30 ರೂಪಾಯಿದು ಅಂದಿದ್ದಾರೆ. 50 ರೂಪಾಯಿದಂತೆ, ಸಾರಿ. ಇದು ಕೂಡ 50 ರೂಪಾಯಿದು ತಂದಿದ್ದಾರೆ. 2 ಇಲ್ಲೊಂದಿದೆ, 3 ಮತ್ತು ಇದೊಂದು 4, ಇದು ಒಂದು 5 ಕಟ್ಟು ತಂದಿದ್ದಾರೆ. 50 ರೂಪಾಯಿದು ಇದು ಕೂಡ. ಎಷ್ಟು? ಇದು ಒಂದು ಇಷ್ಟಿದೆ ಅಷ್ಟೇ, ಸ್ವಲ್ಪ ಇದೆ. ಹಾಗೆ ಸಬ್ಬಸಿಗೆ ಸೊಪ್ಪು ಕೂಡ ತಂದಿದ್ದರು, ನನಗೆ ಕ್ಲೀನ್ ಮಾಡಿದ್ದೀನಿ. ಹಾಗೆ ಪಾಲಕ್ ಕೂಡ ತಂದಿದ್ದರು, ಅದನ್ನು ಕ್ಲೀನ್ ಮಾಡಿದ್ದೀನಿ. ಮತ್ತು ಕೊತ್ತಂಬರಿ, ಈ ಥರ ಸೊಪ್ಪು ತಂದಿದ್ದರು. ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಅದೆಲ್ಲ ಎತ್ತಿಟ್ಟಿದ್ದೀನಿ. ಈಗ ಇದನ್ನು ತೆಗೆದು ಕೊತ್ತಂಬರಿ ಸೊಪ್ಪು ಕೂಡ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಹಾಗೆ ಹರಿವೆ ಸೊಪ್ಪು ಕ್ಲೀನ್ ಮಾಡಿ ಮತ್ತು ಬಿಟ್ಟರೆ ಕೊಳತು ಬಿಡುತ್ತೆ. ಇವತ್ತು ಪದಾರ್ಥ ಮಾಡಬೇಕು, ಅದಕ್ಕೆ ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿ ಇದನ್ನು ಮಾಡಬೇಕಂಥೇಳಿ ಇಟ್ಟಿದ್ದೀನಿ ಫ್ರೆಂಡ್ಸ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತೆಂಗಿನಕಾಯಿ ಇಲ್ಲ ಫ್ರೆಂಡ್ಸ, ತೆಂಗಿನಕಾಯಿ ಕೇಳ್ತಾ ಇದ್ದಾರೆ ಯಜಮಾನರು. ತೆಳಗೆ ಗಿಡಗಳು ಭಾಳ ಅದಾವ ರೀ. ಒಂದು ಬಿತ್ತು. ಕೇಳ್ರಿ, ಒಂದೇ ಬಿತ್ತು, ಬಿಟ್ಟಾಯ್ನಿ ಇಲ್ಲ. ಎಷ್ಟು ಹೊಡಿತಾ ಇದ್ದಾರೆ ಯಜಮಾನ್. ಮತ್ತೊಂದು ಬಿತ್ತು. ಅವು 2 ತೆಗಿರಿ ನೋಡಿ. 3 ಕೆಡವಿರು ಯಜಮಾನ್ರು ಬೆಳಗ್ಗೆ ಕೋಲಿಂದ. ಈಗ ಮರದಲ್ಲಿ ಹತ್ತಿ ತೆಗಿಲಿಕ್ಕಂತೂ ಬರೋದಿಲ್ಲ. ಇಲ್ಲಿ ಒಂದು ಇಲ್ಲೊಂದು ಇಲ್ಲಿದೆ ನೋಡಿ. ಇಲ್ಲಿ ಬಂದು ಬಿತ್ತು. ಈಗ ಸಿಪ್ಪೆ ತೆಗಿತಾರೆ ಫ್ರೆಂಡ್ಸ್. ಹಸಿ ತೆಂಗಿನಕಾಯಿ ಬೇಕಾಗಿತ್ತು ನನಗೆ, ಹಸಿ ತೆಂಗಿನಕಾಯಿ. ಹಾಗಾಗಿ ಇಲ್ಲೊಂದಿದೆ, ಇಲ್ಲೊಂದಿದೆ ನೋಡಿ. ಅವ್ರು ಎಷ್ಟು ಬೇಗ ಸಿಪ್ಪೆ ತೆಗಿತಾರೆ, ನಮಗೆ ಬರೋದೇ ಇಲ್ಲ. ಇದು ರೀ, ನೀವು 1 ಗಂಟೆಗೆ ಮಿನಿಮಮ್ ಎಷ್ಟು ತೆಂಗಿನಕಾಯಿ ಸಿಪ್ಪೆ ತೆಗಿತೀರಿ? 110ರಿಂದ 120 ಕಾಯಿ ಸಿಪ್ಪೆ ತೆಗಿತಾರೆ ಫ್ರೆಂಡ್ಸ್. ಇವರು ಒಂದೊಂದು ಸತಿ 4 ಗಂಟೆಯಲ್ಲಿ 500, 450 ಈ ಥರ ಕಾಯಿ ಸಿಪ್ಪೆ ತೆಗೆದು ಬರ್ತಾರೆ. ಜಾಸ್ತಿ ಕಾಯಿ ಸಿಪ್ಪೆ ತೆಗೆದಿದ್ರೆ ಇವ್ರಿಗೆ ಹೇಳ್ತಾರೆ ಜನ. ಈ ಥರ ಮಷೀನಿಂದ ತೆಗಿತಾರೆ ನೋಡಿ. ಹಸಿ ಇದ್ದರೆ ತೆಂಗಿನಕಾಯಿ ಬೇಗ ಸಿಪ್ಪೆ ಆಗುತ್ತಾ? ಒಣಗಿದಿದ್ರೆ ಬೇಗ ಆಗುತ್ತಾ? ಹಸಿವಿದ್ರೆ ಬೇಗ ಹಾಕೋಣ. ಹೌದ್ರಿ ನೋಡಿ. ಹಸಿ ತೆಂಗಿನಕಾಯಿ ಇದ್ರೆ ಬೇಗ ಸ್ವಲ್ಪ ಆಗುತ್ತಂತೆ. ನನ್ನ ಕೆಲಸ ಇದೆ, ಮಾಡ್ತೀನಿ ಫ್ರೆಂಡ್ಸ್. ಈಗ ಕೆಲಸ ಮೇನು ನನ್ನ ಗುಳ್ಳ ಗಿಡ ನೋಡಿ. ಗುಳ್ಳ ಗಿಡ ಚೆನ್ನಾಗಿ ಬಂದಿದೆ. ಸೊಪ್ಪು ತೆಗಿತೇನೆ ಫ್ರೆಂಡ್ಸ್ ಇವತ್ತು ಮೆಂತ್ಯ ಸೊಪ್ಪೆಲ್ಲ ತಗೊಂಡ್ಬಿಡ್ತೇನೆ. ನಿನ್ನೆ ಸ್ವಲ್ಪ ಯಜಮಾನ್ರು ಪೇಟೆಯಿಂದ ತಂದಿದ್ದಾರೆ, ಅದು ಒಟ್ಟಿಗೆ. ಇಲ್ಲಿ ಮೆಣಸಿನ ಸಸಿಗಳು ಕೂಡ ಇದ್ದಾವೆ ಇದರಲ್ಲಿ. ಇದೆಲ್ಲ ಕ್ಲೀನ್ ಮಾಡಬೇಕು. ಹುಲ್ಲು ಮೊನ್ನೆ ಮಳೆ ಬಂತು ನೋಡಿ. ಇಷ್ಟೇ ಮಳೆಗೆ ಸಂಕ್ರಮಣದೇನೋ ಮಳೆ ಬಂತ, ಇಷ್ಟು ಹುಲ್ಲೆಲ್ಲ ಬಂದುಬಿಟ್ಟಿದೆ ನೋಡಿ ಎಲ್ಲ ಕಡೆ. ಮತ್ತು ಗ್ರೀನ್ ಆಗಿಬಿಟ್ಟಿದೆ ಈಗ. ಅರಬಿಕ್ ಅಲ್ಲ, ಇಂಡಿಯನ್ ಇದು.
ನಿಮ್ಗೆ ಆಚೆ ಕೂತವರಿಗೆ ಕಾಣ್ತಾ ಉಂಟಾ? ಇದೀಗ ನೀವು ಫಿಲ್ ಮಾಡಬೇಕು. ಫಿಲ್ ಮಾಡುವಾಗ ಯಾವಾಗ ಇದು ಡ್ರೈ ಆದಮೇಲೆ ಫಿಲ್ ಮಾಡಬೇಕು. ಇಷ್ಟು ಏನು ಡ್ರಾ ಮಾಡಿರ್ತೀರಾ ಸ್ವಲ್ಪ ಸರಿ.
ಮಗು ಅಂತ ನಿಮಗೆ ಗೊತ್ತಾಗಲಿಕ್ಕೆ ಔಟ್ಲೈನ್ ಕೊಡಬೇಕು. ಯಾವುದೇ ನೀವು ಡಿಸೈನ್ ಮಾಡ್ತೀರಲ್ಲ, ಇದಕ್ಕೊಂದು ಔಟ್ಲೈನ್ ಬೇಕು. ಇಲ್ಲಿಂದಲೇ ಡಿಸೈನ್ ಸ್ಟಾರ್ಟ್ ಮಾಡಬಾರ್ದು ಯಾವತ್ತು ಸಹ. ಎಂತಾದರೂ ಆರ್ಟ್ ವರ್ಕ್ ಮಾಡಿದರೆ ಇಲ್ಲಿ ನೋಡಿ ಔಟ್ಲೈನ್ ದಪ್ಪ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ಬೇಸಿಕ್ ಡಿಸೈನ್, ನಾರ್ಮಲ್ ಬೇಸಿಕ್ ಎಂತ ಉಂಟು ಬ್ಯಾಕ್ ಸೈಡಲ್ಲೆಲ್ಲ. ನಿಮಗೆ ಬೇಕಿದ್ದ ಡಿಸೈನ್ ಹಾಕ್ಬೇಕಾಯ್ತಾ ಇಲ್ಲಿ. ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದು ಹಾಕಿ. ಮಾಮ್ ಟು ಬಿ ಹಾಗೆ ಎಂತಾದರೂ ಬೇಕಾದರೆ ಬರ್ಕೊಡ್ಬೋದು ಇಲ್ಲಿ. ಮಾಡಿ ಯಾರು ನೋಡಿ ಸಾಯಂಕಾಲ ಈರುಳ್ಳಿ ಬಜ್ಜಿ ಮಾಡಿದ್ನಿ ಫ್ರೆಂಡ್ಸ್. ತುಂಬ ದಿನ ಆಯಿತು ಬಜ್ಜಿ ಮಾಡಿರಲಿಲ್ಲ. ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಫುಲ್ ಹಾಕಿದ್ದೀನಿ. ಎಳೆ ಕರಿಬೇವು ಚೆನ್ನಾಗಿತ್ತು. ಕರಿಬೇವು ಸೊಪ್ಪು ಒಳ್ಳೆಯದು ಅಂಥೇಳಿ ಕರಿಬೇವು ಸೊಪ್ಪು ಈರುಳ್ಳಿ ಹಾಕಿ ಈರುಳ್ಳಿ ಬಜ್ಜಿ ಮಾಡಿದ್ದೀನಿ. ಈಗ ಶ್ರೇಯನಿಗೆ ಕೊಡ್ತೆ. ಶ್ರೇಯ ತಿಂದೇನೆ. ಈಗ ನನಗೊಂದು ಫೋನ್ ಕಾಲ್ ಬಂದಿತ್ತು, ಮಾಡಿ ನಾನು ಇದನ್ನು ಮಾಡ್ಲಿಕ್ಕೆ ಹೋದೆ. ಅವಳು ತಿಂದಿದ್ದಾಳೆ ಫ್ರೆಂಡ್ಸ್. ಅವಳಿಗೆ ಎಕ್ಸಾಮ್ ಇದೆ ಅಲ್ಲ ಅದಕ್ಕಾಗಿ. ಚಹಾ ಕೂಡ ಅವಳೇ ಮಾಡಿದ್ಲು. ಚಹಾ ಬಜ್ಜಿ ರೆಡಿ ಇದೆ. ಇದೊಂದೆರಡು ತಿಂದು ನಿಮಗೆ ಮತ್ತೆ ಸಿಗ್ತೇನೆ. ನೋಡಿ ಊಟ ಮಾಡಿದೆ. ಊಟ ಮಾಡಿ ಹೊರಗಡೆ ಸ್ವಲ್ಪ ವಾಕಿಂಗ್ ಮಾಡ್ಬೇಕಂಥೇಳಿ ನಮ್ಮ ಅಂಗಳದಲ್ಲಿ ಬಂದೆ ಫ್ರೆಂಡ್ಸ್. ಯಜಮಾನ್ರು ನಾನು ಅವರು ಸ್ವಲ್ಪ ವಾಕಿಂಗ್ ಮಾಡಿ ಒಳಗೆ ಹೋದರು. ನೋಡಿದರೆ ನಾನು ವಾಕಿಂಗ್ ಮಾಡ್ತಾಯಿದ್ದೆ. ಹಬ್ಬ ನೋಡಿ ಎಷ್ಟು ದೊಡ್ಡದು ಬತ್ತು. ಸ್ವಲ್ಪ ಲೈಟಲ್ಲಿ ಹಾಕಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ಥರ ಇರ್ತದೆ. ಇದು ಜಾಸ್ತಿ ಬರುತ್ತೆ ನೈಟ್ ಮಾತ್ರ ಹಬ್ಬವು. ಡೇ ಬರಲ್ಲ. ಇದು ಡೇ ಕ್ಯಾರೆ ಇವೆಲ್ಲ ಬರ್ತವೆ. ನೈಟ್ ಹಬ್ಬ ಬರುತ್ತೆ ಫ್ರೆಂಡ್ಸ್. ಈಗ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್.